ಆಕ್ಸಿಡೆಂಟ್ ಇಸ್ ಅ ಪಾರ್ಟ್ ಆಫ್ ದ ಸ್ಟೋರಿ, ನೋ ಡೌಟ್. ಪೂರ್ತಿ ಸಿನಿಮಾ ಒಂದ್ ಕ್ಯಾರೆಕ್ಟರ್ ಮೇಲೆ ಇದೆ. ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಆತರ ಇದೆ, ನೀವು ಎಡ್ಜ್ ಆಫ್ ದ ಸೀಟ್ ಇರ್ತಾರೆ. ಶಾಕ್ ಆಗುತ್ತೆ ಏನ್ ಆಗ್ತಾ ಇದೆ ಇದರಲ್ಲಿ, ಸ್ಪೆಷಲಿ ಟುವರ್ಡ್ಸ್ ಸೆಕೆಂಡ್ ಹಾಫ್. ಆ ಪ್ರಮೋಷನ್ ಏನೇನ್ ಬಿಟ್ಟಿದೀವಿ, ಒಂದಕ್ಕೊಂದಕ್ಕೆ ಏನ್ ಸಂಬಂಧ ಇಲ್ಲ. ಆಕ್ಚುಲಿ ಫಿಲ್ಮ್ ನೋಡಿದ್ರೆ ಒಂದು ಡೈರೆಕ್ಟ್ ಆಗಿ ಏನ್ ಅರ್ಥ ಆಗಲ್ಲ. 2 ಗಂಟೆ ಸಿನಿಮಾ ಒಂದೇ ಕ್ಯಾರೆಕ್ಟರ್ ಸಿದ್ಧಾರ್ಥ್ ಮೇಲೆ ನಾನ್ ಪ್ಲೇ ಮಾಡ್ತಾ ಇದ್ದೀನಿ. ಒಂದು ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ನೀವು ಆಗಸ್ಟ್ ಫಸ್ಟ್ಗೆ ವೃತ್ತ ನೋಡಕ್ಕೆ ಬರಲೇಬೇಕು. ಹಾಯ್ ಹಲೋ ನಮಸ್ಕಾರ. ನಮ್ಮ ಸ್ಯಾಂಡಲ್ವುಡ್ಗೆ ಒಂದೊಳ್ಳೆ ಥ್ರಿಲ್ಲರ್ ಮೂವಿ, ಸಾಮಾನ್ಯವಾಗಿ ಸಾಕಷ್ಟು ಸಿನಿಮಾಗಳು ಬರ್ತಾ ಇರುತ್ತೆ. ಅದೇ ಸಾಲಿಗೆ ಈಗ ವೃತ್ತ ಸಿನಿಮಾ ಒಂದಷ್ಟು ಥ್ರಿಲ್ಲರ್ ಕಂಟೆಂಟು, ಹಾಗೆಯೇ ಲೈಫ್ನಲ್ಲಿ ನಡೆಯುವಂಥ ಒಂದಷ್ಟು ಕಂಟೆಂಟ್ನ ಇಟ್ಕೊಂಡು ಭರವಸೆಯ ನಟ ಅಂತಲೇ ಹೇಳ್ಬೋದು. ಮಾಹಿರ್ ಮೊಹಿದುದ್ದೀನ್ ಅವರು ಬರ್ತಾ ಇದ್ದಾರೆ. ಸದ್ಯಕ್ಕೆ ನನ್ನ ಜೊತೆಗೆ ಅವರಿದ್ದಾರೆ, ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಹಾಯ್, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ಬ್ ಆಗಿದ್ದೀನಿ. ಏನು ಅನಿಸ್ತದೆ? ಟ್ಯಾಬ್ಲೋ ತುಂಬ ಸ್ಪೆಷಲ್ ಆಗಿದೆ. ಏನು ಅನಿಸ್ತಾ ಇದೆ? ಸಿನಿಮಾ ಬರ್ತಾ ಇದೆ, ಎಕ್ಸೈಟ್ಮೆಂಟ್ ಇದೆ. ಯಾಕಂದ್ರೆ ಈ ತರ ಪ್ರಮೋಷನ್ ಆಕ್ಚುಲಿ ನಾನು ಕೂಡ ನೋಡ್ಲಿಲ್ಲ. ನಾವು ಅಟೆಂಪ್ಟ್ ಮಾಡಿದೀವಿ, ಜನ ಎಲ್ಲರೂ ನೋಡಿ ತುಂಬಾ ಇಂಟ್ರೆಸ್ಟ್ ತಗೋತಾ ಇದ್ದಾರೆ. ಆ ಪ್ರಮೋಷನ್ ಏನೇನು ಬಿಟ್ಟಿದೀವಿ, ಒಂದಕ್ಕೊಂದಕ್ಕೆ ಏನು ಸಂಬಂಧ ಇಲ್ಲ. ಆಕ್ಚುಲಿ ಟೀಸರ್ ಇರಲಿ, ಮತ್ತೆ ಸಾಂಗ್ ಇರಲಿ, ಇದು ಟ್ಯಾಬ್ಲ್ಯೂ ಇರಲಿ, ಸೊ ಇದು ನೋಡಿ ಜನನೇ ಒಂದು ಕನೆಕ್ಷನ್ ಅವ್ರು ಕನೆಕ್ಟ್ ಮಾಡ್ತಾ ಇದ್ದಾರೆ ಏನೇನು ಇರ್ಬೋದು ಅಂತ. ನಮ್ಮ ಫಿಲ್ಮ್ನು ಆ ಥರನೇ. ಫಿಲ್ಮ್ ನೋಡಿದ್ರೆ ಒಂದು ಡೈರೆಕ್ಟ್ ಆಗಿ ಏನು ಅರ್ಥ ಆಗಲ್ಲ, ನೀವೇ ಕನೆಕ್ಟ್ ಮಾಡಬೇಕು, ಸ್ವಲ್ಪ ಆಡಿಯನ್ಸ್ನು ಕೆಲಸ ಮಾಡಬೇಕು, ಆ ಥರ ಇದೆ. ಅದಕ್ಕೆ ನಮ್ಗೆ ತುಂಬ ಎಕ್ಸೈಟ್ಮೆಂಟ್ ಇದೆ, ಜನ ತುಂಬ ಇಷ್ಟಪಡ್ತಾರೆ. ಓಕೆ. ನಾನು ಈ ಟ್ಯಾಬ್ಲೋ ನೋಡಿದಾಗ ನನಗೆ ಅನಿಸಿದ್ದು ಏನಾದರೂ ಒಂದು ಆಕ್ಸಿಡೆಂಟ್ ಸ್ಟೋರಿ ಏನಾದರೂ ಇರಬಹುದಾ ಅಂತ ನನಗೆ ಅನಿಸ್ತು. ಸೊ ಏನಾದರೂ ಹಿಂಟ್ ಕೊಡ್ಬೋದಾ? ಹಿಂಟ್ ಕೊಡ್ಬೋದಂದ್ರೆ ನೀವು ಟ್ಯಾಬ್ಲ್ಯೂ ನೋಡಿ ನಮಗೆ ಅದರಲ್ಲಿ ಹಿಂಟ್ ಸಿಗುತ್ತೆ. ಆಕ್ಸಿಡೆಂಟ್ ಇಸ್ ಅ ಪಾರ್ಟ್ ಆಫ್ ದ ಸ್ಟೋರಿ, ನೋ ಡೌಟ್. ಬಟ್ ಅದು ಯಾರ್ದು ಆಕ್ಸಿಡೆಂಟ್, ಹೇಗೆ ಆಗುತ್ತೆ ಅದು ಆಕ್ಸಿಡೆಂಟ್ ಯಾವ ಬಗ್ಗೆ ಇದೆ ಅದು ಜಾಸ್ತಿ ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ನಾನು ಒಂದು ಮಾತು ಹೇಳ್ಬೋದು, ಪೂರ್ತಿ ಸಿನಿಮಾ ಒಂದು ಕ್ಯಾರೆಕ್ಟರ್ ಮೇಲೆ ಇದೆ. ಒಂದು ರಾತ್ರಿಯಲ್ಲಿ ಒಂದು ಚಾಯ್ಸ್ ಇರುತ್ತೆ, ಅವನ ಹತ್ರ ಒಂದು ಟರ್ನ್ ಇರುತ್ತೆ, ಅವ್ನು ತಗೋತಾನೆ ಇಲ್ವಾ, ಅದೇ ಕ್ವೆಶನ್. ಇಟ್ಸ್ ಆಲ್ ಅಬೌಟ್ ಹಿಸ್ ಡಿಸಿಷನ್, ಅವನ ಚಾಯ್ಸ್. ಆ್ಯಂಡ್ ಪೂರ್ತಿ 2 ಗಂಟೆ ಸಿನಿಮಾ ಒಂದೇ ಕ್ಯಾರೆಕ್ಟರ್ ಸಿದ್ಧಾರ್ಥ್ ಮೇಲಿದೆ, ನಾನು ಪ್ಲೇ ಮಾಡ್ತಾ ಇದ್ದೀನಿ. ಸೊ ಅದು ನನ್ನ ಸೌಭಾಗ್ಯ. ಸೊ ದಟ್ಸ್ ಮೇನ್ಲಿ ವಾಟ್ ಇಟ್ ಇಸ್. ನೀವು ಹೇಳ್ತಿರೋದು ನೋಡಿದ್ರೆ ನನಗೆ ಕ್ಯೂರಿಯಾಸಿಟಿ ಬರ್ತಾ ಇದೆ ಸಿನಿಮಾ ಯಾವಾಗ ನೋಡಲಿ ಅಂತ. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ, ಸಿದ್ಧಾರ್ಥ್ ಕ್ಯಾರೆಕ್ಟರ್ ಮೇಲಿಂದ ನೋಡಿದ್ರೆ ಅವ್ನು ತುಂಬ ಆರ್ಡಿನರಿ ಕ್ಯಾರೆಕ್ಟರ್. ಆ್ಯಕ್ಚುಲಿ ಎವ್ರಿ ಡೇ ಗಾಯ ಥರ, ಕಾಲೇಜ್ ಹೋಗಿದ್ರೋ ಹುಡುಗ ಥರ, ಮತ್ತು ಆಫೀಸ್ ಹೋಗ್ತಿರೋ ಹುಡುಗರ ಥರ. ಬಟ್ ನೋಡಿ, ಯಾವುದಾದ್ರೂ ಸಿನಿಮಾ 2 ಗಂಟೆ ಒಂದು ಕ್ಯಾರೆಕ್ಟರ್ ಮೇಲೆ ನಡೆಸಿದ್ರೆ ಅವ್ನ ಮೈಂಡ್ ಒಳಗಡೆ ಏನು ನಡೀತಾ ಇದೆ ಅಲ್ಲಿ ಹೋಗ್ತೀವಿ ನಾವು. ವೃತ್ತ ಅಂದರೆ ಆ್ಯಕ್ಚುಲಿ ಅದೇ. ವೃತ್ತ ಅಂದರೆ ಡೈರೆಕ್ಟ್ಲಿ ಅಂದರೆ ಸರ್ಕಲ್. ಬಟ್ ನೀವು ನೋಡಿರ್ಬೋದು, ಇಲ್ಲಿ ಇರುತ್ತೆ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ ಮರೆದಿದೆ ಇದರಲ್ಲಿ. ಸೊ ವೃತ್ತ ಅಂದರೆ ನಾವು ಆ್ಯಕ್ಚುಲಿ ಸಿದ್ಧಾರ್ಥ್ ಮೈಂಡ್ ಒಳಗಡೆ ಹೋಗ್ತಾ ಇದ್ದೀವಿ. ಯಾಕಂದರೆ ನೋಡಿ, ಎಲ್ಲರ ಹತ್ರ ಎಷ್ಟಾದರೂ ಮಾತಾಡಲಿ, ನಾವು ಒಂದು 2-3 ಮಾತಿರತ್ತೆ, ಅವು ಮುಚ್ಚಿಟ್ಟಿರ್ತೀವಿ, ಯಾರಿಗೆ ಹೇಳಲ್ಲ. ಆ ಥರ ಸಿದ್ಧಾರ್ಥ್ ಒಳಗಡೆ ತುಂಬ ಮಾತುಗಳು ಇದೆ, ಅವ್ನು ಮುಚ್ಚಿಟ್ಕೊಂಡಿದ್ದಾನೆ, ಯಾರಿಗೆ ಅವ್ನು ಹೇಳ್ತಾ ಇಲ್ಲ, ಅವ್ನ ಮೈಂಡಲ್ಲೇ ನಡೀತಾ ಇದೆ. ಅದಕ್ಕೆ ಫಿಲ್ಮ್ ಮೇಕಿಂಗ್ ಸ್ಟೈಲ್ನು ಲಿಖಿತ್ ಅವ್ರು ಹೇಗೆ ಮಾಡಿದ್ದಾರೆ ಅಂತೆ, ಒಂದು ಹೊಸ ರೀತಿಯಲ್ಲಿ ಮಾಡಿದ್ದಾರೆ. ಒಂದು ಫ್ಲೋ ಸ್ಟೇಟಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ ಸಿನಿಮಾಗೆ. ಸೌಂಡು, ವಿಜುವಲ್ಸು, ನನ್ನ ಪರ್ಫಾರ್ಮೆನ್ಸ್ ಇರಲಿ, ಡೈರೆಕ್ಟಾಗಿ ಏನು ರಿವೀಲ್ ಆಗಲ್ಲ. ಸೊ ಅವ್ನ ಮೈಂಡ್ ಒಳಗಡೆ ಅವ್ನು ಏನು ಮುಚ್ಚಿಟ್ಕೊಂಡಿದ್ದಾನೆ ಅದೇ ನಾವು ಹೋಗಿ ನೋಡಬೇಕು. ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸಲ್ಲೇ ಸಿಗುತ್ತೆ ನಿಮಗೆ. ಒಂಥರ ನಾನು ಹೇಳ್ಬೋದು, ಪೂರ್ತಿ ಶೂಟಿಂಗಲ್ಲಿ ಬರೀ ನಾನು ಕ್ಯಾರೆಕ್ಟರಲ್ಲಿ ಇರಲಿಲ್ಲ, ನಮ್ಮ ಡೈರೆಕ್ಟರ್ನು ಕ್ಯಾರೆಕ್ಟರಲ್ಲಿದ್ವಿ, ನಮ್ಮ ಸಿನಿಮ್ಯಾಟೋಗ್ರಾಫರ್ನು ಕ್ಯಾರೆಕ್ಟರಲ್ಲಿದ್ವಿ. ಯಾಕೆಂದರೆ ವಿ ಆಲ್ ಹ್ಯಾವ್ ಟು ಥಿಂಕ್ ಲೈಕ್ ಸಿದ್ಧಾರ್ಥ್ ಟು ಮೇಕ್ ದಿಸ್ ಮೂವಿ ಹ್ಯಾಪನ್. ಸೊ ದಟ್ಸ್ ವಾಟ್ ಸಿದ್ಧಾರ್ಥ್ ಇಸ್. ಏನಾದರೂ ಭಯಾನಕ ದೃಶ್ಯಗಳು ಅಂತ ಏನಾದರೂ ಇರುತ್ತಾ? ಹಾಗೆಯೇ ನಿಮ್ಮ ಸಿನಿಮಾ ಪಾತ್ರ ಥರನೇ ರಿಯಲ್ ಲೈಫಲ್ಲೂ ನೀವು ಏನಾದರೂ ಇದ್ದೀರಾ, ಹೇಗೆ? ನನ್ನ ಸಿನಿಮಾ ಪಾತ್ರ ಥರ ನಾನು ರಿಯಲ್ ಲೈಫಲ್ಲಿ ಇಲ್ಲ ಅಂದ್ರೇ ಚೆನ್ನಾಗಿರುತ್ತೆ. ಯಾಕಂದರೆ ಅವನು ತುಂಬ ಡಾರ್ಕ್ ಸ್ಪೇಸಲ್ಲಿದ್ದಾನೆ ಅವನು. ಬಟ್ ಡೆಫಿನೆಟ್ಲಿ ಲಿಖಿತ್, ನಮ್ಮ ಡೈರೆಕ್ಟರ್ ಅವರು, ಯೋಗೇಶ್ ನಮ್ಮ ಸ್ಟೋರಿ ರೈಟರ್ ಅವರು, ನಮ್ಮ ಎಲ್ಲರಿಗೆ ಸಿದ್ಧಾರ್ಥ್ ತುಂಬ ಪರ್ಸ್ನಲ್ ಕ್ಯಾರೆಕ್ಟರ್. ಈಸ್ ವೆರಿ ಪರ್ಸ್ನಲ್ ಟು ಅಸ್. ನಾನು ಜಾಯ್ನ್ ಆದಮೇಲೆ ನನಗೋಸ್ಕರ ನಾನು ತುಂಬ ಪರ್ಸ್ನಲ್ ಆಗಿದ್ದಾನೆ ಅವನು. ಸೊ ನನಗೆ ಪೂರ್ತಿ ಕಾನ್ಫಿಡೆನ್ಸ್ ಇರುತ್ತೆ, ಯಾರ್ಯಾರು ನೋಡ್ತಾರೆ ಈ ಸಿನಿಮಾ ಅವ್ರು ಸಿದ್ಧಾರ್ಥ್ಗೆ ರಿಲೇಟ್ 100% ಆಗ್ತಾರೆ. 100% ಎಲ್ಲರೂ ರಿಲೇಟ್ ಆಗೇ ಆಗ್ತಾರೆ. ಬಟ್ ಭಯಾನಕ ದೃಶ್ಯಗಳು ಆ ಥರ ಇಲ್ಲ. ಬಟ್ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆ ಥರ ಇದೆ, ನೀವು ಎಡ್ಜ್ ಆಫ್ ದ ಸೀಟ್ ಇರ್ತೀರ 100%. ಇಟ್ ವಿಲ್ ಟೇಕ್ ಯು, ಸ್ವಲ್ಪ ನಿಮಗೇನು ಶಾಕ್ ಆಗುತ್ತೆ ಏನಾಗ್ತಾ ಇದೆ ಇದರಲ್ಲಿ, ಸ್ಪೆಷಲಿ ಟುವರ್ಡ್ಸ್ ಸೆಕೆಂಡ್ ಹಾಫ್ ನಾವು ಜಾಸ್ತಿ ರಿವೀಲ್ ಮಾಡಲಿಲ್ಲ.
ಯಾಕಂದರೆ ಸ್ವಲ್ಪನೂ ರಿವೀಲ್ ಮಾಡಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೆ. ಅದಕ್ಕೆ ನೀವು ಸಿನಿಮಾ ಬಂದು ಇರೋ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಓಕೆ, ಈ ಸಿನಿಮಾದಲ್ಲಿ ಚೈತ್ರಾ ಜೆ ಆಚಾರ್ ಅವರು ಕೂಡ ಒಂದು ಸ್ಪೆಷಲ್ ರೋಲ್ನಲ್ಲಿದ್ದಾರೆ. ಸೊ ಏನಾದರೂ ಒಂದು ಸ್ವಲ್ಪ ಹೇಳಬಹುದಾ? ಅದು ನಿಮ್ಮೆಲ್ಲರಿಗೆ ಸರ್ಪ್ರೈಸ್ ಇದೆ, ಯಾವಾಗ ಬರ್ತಾರೆ. ಬಟ್ ಫಾರ್ ಶೋರ್ ಈ ಥರ ರೋಲ್ ಅವ್ರನ್ನೂ ಮುಂಚೆ ಅಟೆಂಪ್ಟ್ ಮಾಡಿ ಇರ್ಬೋದು ಅನಿಸುತ್ತೆ ನನಗೆ. ಆ್ಯಂಡ್ ಅವಳನ್ನು ತುಂಬ ಎಕ್ಸೈಟ್ಮೆಂಟ್ ಇದೆ ಅವಳಿಗೆ ಹೇಗೆ ಬಂದಿದೆ ಅಂತ ಸಿನಿಮಾ ನೋಡೋಕ್ಕೆ. ಬಟ್ ಶೀ ಈಸ್ ಅ ಸರ್ಪ್ರೈಸ್ ಎಲಿಮೆಂಟ್ ಇನ್ ದ ಫಿಲ್ಮ್. ಹೌ ಶಿ ಈಸ್ ಇನ್ವಾಲ್ವ್ಡ್ ಇನ್ ದ ಫಿಲ್ಮ್ ನೀವು ಸಿನಿಮಾ ಅಲ್ಲಿ ನೋಡಬೇಕು. ಬಟ್ ಅಗೇನ್ ಚೈತ್ರಾ ಅವರು ತುಂಬ ಒಳ್ಳೆ ಆ್ಯಕ್ಟ್ರೆಸ್. ಅವ್ರ ಜೊತೆ ಕೆಲಸ ಮಾಡಿರೋದು ನನಗೆ ತುಂಬ ಖುಷಿ ಇದೆ. ಅವ್ರು ಬಿಟ್ಟರೆ ಹರಿಣಿ ಅಂತ ಇದ್ದಾಳೆ, ಅವಳು ತಮಿಳ್ ಹೀರೋಯಿನ್. ಅವಳು ಸಾಂಗಲ್ಲಿನೂ ಇದ್ದಾರೆ, ನೀವು ನೋಡಿರ್ಬೋದು. ಸೊ ಬಟ್ ಯಾ, ಚೈತ್ರಾ ಇಸ್ ಅ ಸರ್ಪ್ರೈಸ್ ಎಲಿಮೆಂಟ್ ಇನ್ ದ ಫಿಲ್ಮ್. ಎಸ್. ಓಕೆ, ಸಿನಿಮಾ ರಿಲೀಸ್ ಆಗಸ್ಟ್ 1ನೇ ತಾರೀಕು ಆಗ್ತಾ ಇದೆ. ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಪ್ರೊಡ್ಯೂಸರ್ ಅವರು ಟಿ ಶಿವಕುಮಾರ್ ಸರ್ ಅವರು, ಜಯಣ್ಣ ಫಿಲ್ಮ್, ಸತೀಶ್ ಪಿಕ್ಚರ್ ಹೌಸ್, ಈ ಥರ ಒಂದು ವಿಭಿನ್ನ ಪ್ರಯತ್ನ ಇದು ಫಿಲ್ಮ್. ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಇದು ಹಿಂದೆ ನಿಂತಿದ್ದಾರೆ. ಆ್ಯಂಡ್ ನೀವು ಬಂದರೆ ನೀವು ನಮ್ಮ ಸಪೋರ್ಟ್ ಮಾಡಿದರೆ ವಿ ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ದಿಸ್ ಈಸ್ ಅ ವೆರಿ ನ್ಯೂ ಫಿಲ್ಮ್. ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ಟ್ಯಾಬ್ಲ್ಯೂ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಈ ಥರ ತುಂಬ ವರ್ಷದಿಂದ ಈ ಥರ ಸಿನಿಮಾ ಬರಲಿಲ್ಲ. ಸೊ ಬನ್ನಿ ನೋಡಿ, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅರ್ಥ ಏನಂತ. ಬೀಟ್ ಪರ್ಫಾರ್ಮೆನ್ಸ್ ಇರಲಿ, ಡೈರೆಕ್ಷನ್ ಇರಲಿ, ಸಿನಿಮ್ಯಾಟೋಗ್ರಫಿ ಇರಲಿ, ಮೇನ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಲಿ, ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಬೇಕಂದರೆ ನೀವು August 1ಗೆ ವೃತ್ತ ನೋಡೋಕ್ಕೆ ಬರಲೇಬೇಕು. ಸೊ ದಟ್ಸ್ ವಾಟ್ ಐ ವಿಲ್. ಓಕೆ, ಇವಾಗ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ನಿಮಗೆ ಫೇವ್ರೇಟ್ ಆಗಿರುವಂತಹ ಹೀರೋ ಯಾರು? ಇವ್ರನ್ನ ನಾನು ಫಾಲೋ ಮಾಡ್ತಿದ್ದೀನಿ ಅಂದರೆ ಯಾರವರು? ಫೇವ್ರೆಟ್ ಹೀರೋ ನನಗೆ ಆ್ಯಕ್ಚುಲಿ ನನ್ನ ಫೇವ್ರೆಟ್ ನನ್ನ ಚಿಕ್ಕ ವಯಸ್ಸಿಂದ ನಾನು ಶಂಕರ್ ನಾಗ್ ಅವರೇ ಆ್ಯಕ್ಚುಲಿ. ಬಟ್ ಈಗ ಕರೆಂಟ್ಲಿ ನೋಡ್ತಾ ಇದ್ದೀನಿ ನಾನು, ಅಫ್ಕೋರ್ಸ್ ಡಾಲಿ ಅವರು, ಅವ್ರ ಆ್ಯಕ್ಟಿಂಗ್ ನೋಡಿದರೆ ನಾನು ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆರ್ಟಿಸ್ಟ್. ಸೊ ಇವ್ರ ಥರ ಹೀರೋ ನನಗೆ ತುಂಬ ಇನ್ಸ್ಪೈರ್ ಮಾಡ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ಡಾಲಿ ಸರ್ ಇಸ್ ಒನ್ ಆಫ್ ದೆಮ್. ಆ್ಯಂಡ್ ಸುದೀಪ್ ಸರ್ 100%. ಇವರೆಲ್ಲ ಯಾವಾಗಲೂ ಪರ್ಫಾರ್ಮೆನ್ಸ್ ಫಸ್ಟ್ ಅವ್ರದ್ದು ಇಂಟೆನ್ಷನ್. ನಾನು ಆ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಅಂತ. ಓಕೆ, ನಮ್ಮ ಕಡೆಯಿಂದ ನಿಮಗೆ ನಿಮ್ಮ ಸಿನಿಮಾಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಪ್ಲೀಸ್ ಬನ್ನಿ. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ವಾ, ಇದಾಗಿತ್ತು ಮಾಹಿರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಪಲ್ಲವಿ ಎನ್ ರಾಜ್, ನ್ಯಾಷನಲ್ ಟಿವಿ.